ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಹೋಶೇಯ 4:6 ವಚನ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಪ್ರಿಯವಾದವರೇ, ಕರ್ತನು ನಮ್ಮನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಲು ಬಯಸುತ್ತಿದ್ದಾರೆ? ಅವರು ನಮಗಾಗಿ ಸಿದ್ಧಪಡಿಸಿಟ್ಟಿರುವ ಸಂಗತಿಗಳು ಯಾವುವು? ಈ ಜ್ಞಾನವಿಲ್ಲದೆ ನಾವು ಯಾವುದೇ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇಂದು ಅನೇಕರು ಆಶೀರ್ವಾದಗಳಲ್ಲಿ ಕೊರತೆಪಟ್ಟು ಜೀವಿಸಲು ಕಾರಣ ಅಜ್ಞಾನವೇ ಆಗಿದೆ. ಆದುದರಿಂದ ಮೊದಲನೆಯದಾಗಿ ನಾವು ಕರ್ತನನ್ನು ಅರಿತುಕೊಳ್ಳಬೇಕು. ಅದರ ನಂತರ ಅವರು ನಮಗಾಗಿ ಇಟ್ಟಿರುವಂತ ಆಶೀರ್ವಾದಗಳನ್ನು ತಿಳಿದುಕೊಳ್ಳಬೇಕು. ಅಬ್ರಹಾಮನು ತನಗಾಗಿ ಅಗೆದ ಬಾವಿಗಳನ್ನು ಈಸಾಕನು ಹುಡುಕಿ ಹಿಡಿಯದಿದ್ದರೆ ಅದನ್ನು ತೋಡಿ ಅನುಭವಿಸುವುದು ಅಸಾಧ್ಯವಾದ ಕಾರ್ಯವಾಗುತ್ತಿತ್ತು. ಕರ್ತನು ನಿಮಗಾಗಿ ಸೃಷ್ಟಿಸಿ ಇಟ್ಟಿರುವ ಆಶೀರ್ವಾದದ ಬಾವಿಗಳನ್ನು ನೀವು ಕಂಡುಕೊಳ್ಳಿ. ಹೌದು, ದೇವರು ನಮಗಾಗಿ ಸಿದ್ಧಪಡಿಸಿದ ಆಶೀರ್ವಾದಗಳಲ್ಲಿ ನಾವು 1000ರಲ್ಲಿ 1 ಪಾಲನ್ನು ಸಹ ಅನುಭವಿಸಲಿಲ್ಲ. ದೇವರು ತನಗಾಗಿ ಇಟ್ಟಿರುವ ಸಕಲ ಆಶೀರ್ವಾದಗಳನ್ನು ಅನುಭವಿಸಲು ಆರಂಭಿಸಿ ಬಿಟ್ಟರೆ ಒಂದು ದೊಡ್ಡ ಜಾಗೃತಿ ಉಂಟಾಗಿ ಬಿಡುತ್ತದೆ. ಯಾಕೋಬನು ತನ್ನ ಮಗನಾದ ಯೋಸೇಫನು ಮರಣ ಹೊಂದಿದನೆಂಬ ಮನೋವೇದನೆಯಲ್ಲಿ ಬದುಕುತ್ತಿದ್ದನು. ಆದರೆ ಒಂದು ದಿನ ಅವನು ನಂಬಲಾಗದ ಒಂದು ಸುದ್ದಿಯನ್ನು ಅವನ ಕುಮಾರರು ತಂದರು. ಅದೇ ಯೋಸೇಫನು ಬದುಕಿದ್ದಾನೆ ಎಂಬ ಸುದ್ದಿಯಾಗಿತ್ತು. ಈ ಸುದ್ದಿಯನ್ನು ಕೇಳಿದ ತಕ್ಷಣ ಅವನು ನಂಬಲಿಲ್ಲ. ಯೋಸೇಫನು ಕಳಿಸಿದ ರಥಗಳನ್ನು ಮತ್ತು ಎಲ್ಲ ವಸ್ತುಗಳನ್ನು ಕಂಡು ಯಾಕೋಬನ ಆತ್ಮವು ಮತ್ತೆ ಬದುಕಿತು ಅಥವಾ ಚೇತರಿಸಿಕೊಂಡಿತು. ನೀವು ಕೂಡ ಇಂದು ಯಾಕೋಬನಂತೆ ಮನ ಮುರಿದು ತತ್ತರಿಸುತ್ತಿದ್ದೀರಾ? ಆಶೀರ್ವಾದದಿಂದ ತುಂಬಿದ ಭವಿಷ್ಯ ಇನ್ನೂ ನನಗೆ ಇಲ್ಲವೆಂದು, ಕುಟುಂಬದ ಕುರಿತಾಗಿಯೂ ಮಕ್ಕಳ ಕುರಿತಾಗಿಯೂ ಚಿಂತೆಗಳು ದಿನದಿನವೂ ನಿಮ್ಮನ್ನು ಹಿಂಸೆಪಡಿಸುತ್ತಿದೆಯಾ? ನೀವು ಇದುವರೆಗೆ ಬದುಕಿದ ಕಾಲವನ್ನು ಹಿಂತಿರುಗಿ ನೋಡಿದರೆ ಸಂಕಟದ ದಿನಗಳೆಂದು ಹೇಳಲು ಅನ್ನಿಸುತ್ತಿದೆಯಾ? ಧೈರ್ಯವಾಗಿರ್ರಿ. ದೇವರು ನಿಮಗೆ ವಾಗ್ದಾನ ಮಾಡಿದ್ದ ಅಷ್ಟು ಆಶೀರ್ವಾದಗಳನ್ನು ನೀವು ಸ್ವಾಧೀನಪಡಿಸಿಕೊಳ್ಳುವಂತೆ ಆತನು ಮಾಡುತ್ತಾನೆ. ಆಗ ಯಾಕೋಬನಂತೆ ನಿಮ್ಮ ಆತ್ಮವನ್ನು ಪವಿತ್ರಾತ್ಮನು ಬದುಕಿಸುವವರಾಗಿದ್ದಾರೆ. ಹಾಗಾಗಿ ಯಾವ ಕಾರ್ಯಗಳಿಗಾಗಿಯೂ ನೀವು ಚಿಂತೆ ಪಡದೆ ದೇವರು ನಿಮಗಾಗಿ ಇಟ್ಟಿರುವಂತಹ ಆಶೀರ್ವಾದಗಳನ್ನು ನೀವು ತೋಡಿ ಅದನ್ನು ಕಂಡು ಹಿಡಿದು ಅದನ್ನು ಅನುಭವಿಸಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೊಂದಿಗಿದ್ದು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.